ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಿಂಪಲ್ ಆಗಿ ರುಚಿಕರವಾಗಿ ಬಟರ್ ಆಲೂ ಲೆಗ್ ಪೀಸ್ ಚಿಕನನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮತ್ತು ಕ್ವಿಕ್ ಆಗಿ ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬ ರುಚಿಕರವಾಗಿರುತ್ತೆ. ಇಲ್ಲಿ ನಾನು 5 ಲೆಗ್ ಪೀಸನ್ನು ತೊಗೊಂಡಿದ್ದೀನಿ. ಇದು 1 kg ಹತ್ತತ್ರ ಇದೆ. ಇದನ್ನು ಆ ಲೆಗ್ ಪೀಸ್ ಅಷ್ಟೇ ಯೂಸ್ ಮಾಡಿಕೊಂಡು ನಾನು ಆಲೂ ಮತ್ತು ಬಟರನ್ನು ಹಾಕಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮೆಥಡಲ್ಲಿ ಒಂದು ಸಾರಿ ಮಾಡಿ ನೋಡಿ. ಇಲ್ಲಿ ನಾನು ಮೊದಲು ಮಸಾಲೆಯನ್ನು ಮ್ಯಾರಿನೇಟ್ ಮಾಡ್ಕೊಳ್ತೀನಿ ಎಲ್ಲ ಚಿಕನಿಗೆ. ಇಲ್ಲಿ ನಾನು 1 ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಳ್ತಾ ಇದ್ದೀನಿ, 1 ಸ್ಪೂನಷ್ಟು ಜೀರಾ ಪೌಡರ್, ಒಂದು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಕಲರಿಗಾಗಿ ತೊಗೊಳ್ತಾ ಇದ್ದದ್ದು. ಇದನ್ನು ಆಪ್ಷನಲ್ ನೀವು ಬೇಕಾದರೆ ತೊಗೋಬೋದು, ಇಲ್ಲಾಂದರೆ ಇಲ್ಲ. ಟೀ ಸ್ಪೂನಷ್ಟು ಅರಿಶಿನ ತೊಗೊಳ್ತಾ ಇದ್ದೀವಿ, 1 ಟೀ ಸ್ಪೂನಷ್ಟು ಕಾಳುಮೆಣಸು ಪುಡಿ, 1 ಸ್ಪೂನಷ್ಟು ಕಸೂರಿ ಮೇಥಿ. ಈ ಚಿಕನನ್ನು ಮೊದಲು ನಾವು ಎಲ್ಲ ಮಸಾಲೆಯಲ್ಲಿ ಮ್ಯಾರಿನೇಟ್ ಮಾಡಿಟ್ಟಾಗ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ತೊಗೊಳ್ಬೋದು. ಆಮೇಲೆ 1 ಸ್ಪೂನಷ್ಟು ಉಪ್ಪನ್ನು, ನಿಮಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಸೇರಿಸ್ಕೊಳ್ಬೋದು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದು. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ನಾವಿಲ್ಲಿ ಹಾಕೊಳ್ತಾ ಇರೋದು. 1 ಅರ್ಧ ಹೋಳು ನಿಂಬೆ ರಸ ಸೇರಿಸ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಒಂದಕ್ಕೊಂದು ಕರೆಕ್ಟಾಗಿ ಹೊಂದ್ಕೊಳ್ಬೇಕು. ಎಲ್ಲ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ 1 ಕಪ್ ಗಟ್ಟಿ ಮೊಸರನ್ನ ತಗೊಳ್ತಾ ಇದ್ದು. ಇವಾಗ ಆಲ್ಮೋಸ್ಟ್ ಎಲ್ಲ ಮಸಾಲೆ ಹಾಕಾಯಿತು. ಕರೆಕ್ಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಂಡು ನೋಡಿ. ಇವಾಗ ನಾನು ಇಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಸೇರಿಸ್ತಾ ಇದ್ದೀನಿ. ಇದು ಮೆಕ್ಕೆಜೋಳ ಹಿಟ್ಟು. ಇದು ಆಪ್ಷನಲ್, ನೀವು ಬೇಕಾದರೆ ಸೇರಿಸ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ. ಮಸಾಲ ಕರೆಕ್ಟಾಗಿ ಒಂದಕ್ಕೊಂದು ಈ ಥರ ಒಂದು ಪೇಸ್ಟ್ ಇರಬೇಕು. ನೀರು ಸೇರಿಸಬೇಡಿ ಇದಕ್ಕೆ ಒಂಚೂರು ಕೂಡ. ಮೊಸರಲ್ಲೇ ಕೂಡ ಇರುತ್ತೆ ನೀರಿನ ಅಂಶ ನೋಡಿ. ಇವಾಗ ಎಲ್ಲ ಲೆಗ್ ಪೀಸನ್ನು ನಾವು ಚೆನ್ನಾಗಿ ಮಸಾಲೆಗೆ ಮೇಲೆ ಈ ಥರ ಕೋಟಿಂಗ್ ಮಾಡಿ ಒಂದು 30 ನಿಮಿಷ ಅಥವಾ 30 ನಿಮಿಷ, ನಿಮಗೆ ಕಡಿಮೆ ಸಮಯ ಬೇಕಂದರೆ 20 ನಿಮಿಷ ಕೂಡ ನೀವು ಇದನ್ನು ಇಟ್ಕೊಳ್ಬೋದು. ಒಂದು ಕಡೆ ಎಲ್ಲ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮತ್ತು ಸಾಫ್ಟಾಗಿ ಕೂಡ ಬರುತ್ತೆ. ಇದು ಈ ಥರ ಎಲ್ಲವಕ್ಕೂ ಕೂಡ ನೀವು ಮ್ಯಾರಿನೇಟ್ ಮಾಡ್ಕೊಳ್ಳಿ. ಇದನ್ನು ಈ ಮೆಥಡಲ್ಲಿ ನೀವು ಒಂದ್ಸರಿ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಚಾನಲ್ಗೆ ಮೊದಲದಾಗಿ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಬೋದು. ಇವಾಗ ಎಲ್ಲ ಚಿಕನನ್ನು ಮ್ಯಾರಿನೇಟ್ ಮಾಡಿ ನಾನು 20 ನಿಮಿಷಗಳ ಕಾಲ ಒಂದು ಕಡೆ ಎತ್ತಿಟ್ಟಿದ್ದು. ಇವಾಗ 20 ನಿಮಿಷ ಆಯಿತು. ನಾನು ಇವಾಗ ಒಗ್ಗರಣೆ ಹಾಕ್ತೀನಿ. ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ನಾನು ಇಲ್ಲಿ ಬಟರನ್ನು ಸೇರಿಸ್ತಾ ಇದ್ದೀನಿ. ಇದು ಬಟರ್ ಆಲೂ ಹಾಕಿ ಮಾಡುವಂಥ ಚಿಕನ್. ಇದಕ್ಕೆ ಎಣ್ಣೆ ಬೇಡ, ಬಟರೇ ಇದಕ್ಕೆ ಹಾಕಬೇಕಾಗತ್ತೆ ನೋಡಿ. ಈ ಥರ ಎಲ್ಲ ಬಟರನ್ನು ಕರಗಿಸ್ಕೊಳ್ಳಿ. ನಂತರ 2 ದಪ್ಪ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿದ್ದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಇವಾಗ ಹೆಚ್ಚಿರುವಂತಹ 2 ಆಲೂಗಡ್ಡೆನ ನಾನು ಇಲ್ಲಿ ಸೇರಿಸ್ತಾ ಇದ್ದೀವಿ. 2 ಟೊಮೊಟೊ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ 2 ಟೊಮೊಟೊ. ಈ 3ನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು 10 ರಿಂದ 15 ನಿಮಿಷಗಳ ಕಾಲ. ಎಲ್ಲ ಹಸಿ ವಾಸನೆ ಹೋಗಿ ಗೋಲ್ಡನ್ ಬ್ರೌನ್ ಬರಬೇಕು ಎಲ್ಲ ತರಕಾರಿ. ಸ್ವಲ್ಪ ಮೇಲೆ ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಉಪ್ಪನ್ನು ಸೇರಿಸೋದರಿಂದ ಬೇಗ ಕುಕ್ ಆಗುತ್ತೆ ತರಕಾರಿ, ಅದಕ್ಕೋಸ್ಕರ ಉಪ್ಪನ್ನು ಸೇರಿಸ್ತಾ ಇದ್ದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಈ ಮೆಥಡಲ್ಲಿ ಒಂದ್ಸರಿ ಮಾಡಿ ನೋಡಿ. ಯಾವ ರೀತಿ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ. ಆಲ್ಮೋಸ್ಟ್ ಎಲ್ಲವೂ ಕೂಡ ಫ್ರೈ ಆಗಿದೆ. ಇವಾಗ ನಾನು ಚಿಕನ್ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿರುವಂತಹ ಚಿಕನನ್ನು ಸೇರಿಸ್ಕೊಳ್ಳಿ.
ತುಂಬ ಚೆನ್ನಾಗಿ ಮಸಾಲೆ ಹಿಡ್ಕೊಂಡಿರುತ್ತೆ. ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದು ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು 20 ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಮಸಾಲೆ ಮ್ಯಾರಿನೇಟ್ ಮಾಡಿರುವಂಥ ಮಸಾಲೆಗೆ ಒಂದು ಅರ್ಧ ಲೋಟ ನೀರು ಹಾಕಿ ನಾನಿಲ್ಲಿ ಸೇರಿಸ್ತಾ ಇದ್ದು ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು 20 ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯೆ ಹಾಗೆ ಸ್ವಲ್ಪ ತೆಗೆದು ಸ್ಪೂನಿಂದ ನೀವು ಸ್ವಲ್ಪ ಹಾಗೆ 20 ನಿಮಿಷಗಳು ಕುಕ್ ಮಾಡಬೇಕು. ಮಧ್ಯೆ ಸ್ವಲ್ಪ ತೆಗೆದು ಮಿಕ್ಸ್ ಮಾಡ್ತಾ ಇರಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕುಕ್ ಮಾಡೋದರಿಂದ ತುಂಬ ರುಚಿಕರವಾಗಿ ಬರುತ್ತೆ ಚಿಕನ್ನು. ನೋಡಿ ಇವಾಗ 20 ನಿಮಿಷಗಳು ಆಗಿದೆ. ಮುಚ್ಚಳ ತೆಗೆದು ನೋಡೋಣ. ಆಲ್ಮೋಸ್ಟ್ ಎಲ್ಲ ಚಿಕನ್ ಕೂಡ ಮಸಾಲೆ ನೀರು ಬಿಟ್ಕೊಂಡಿದೆ. ಮೊಸರು ಹಾಕಿರ್ತೀವಲ್ಲ ಅದು ನೀರು ಬಿಟ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಕಾಯಿ ಹಾಲನ್ನು ಕೂಡ ಸೇರಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ತುಂಬ ರುಚಿಕರವಾಗಿರುತ್ತೆ. ಅನ್ನ, ರೊಟ್ಟಿ, ಚಪಾತಿಗೆಲ್ಲ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇರೋದು. ಆಲ್ಮೋಸ್ಟ್ ಇವಾಗ ಆಲೂ ಬಟರ್ ಚಿಕನ್ ರೆಡಿಯಾಗಿದೆ. ಈ ಮೆಥಡಲ್ಲಿ ನೀವು ಕೂಡ ಒಂದ್ಸರಿ ಮಾಡಿ ನೋಡಿ. ಮುಚ್ಚಳ ಮುಚ್ಚಿ ಇನ್ನೂ ಒಂದು 5 ನಿಮಿಷ ನಾನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕುಕ್ ಆಗಲಿ, ಎಲ್ಲ ಕೊತ್ತಂಬರಿ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆಲ್ಮೋಸ್ಟ್ ಇವಾಗ ರೆಡಿ ಆಯಿತು ಆಲೂ ಬಟರ್ ಚಿಕನ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಖಾರ ಮತ್ತು ಉಪ್ಪು ಕರೆಕ್ಟಾಗಿ ಇದೆ ಇಲ್ಲೋ ಅಂತ ನೀವು ಸ್ವಲ್ಪ ಚೆಕ್ ಮಾಡಿಕೊಂಡು ಮೇಲೆ ಹಾಕಿಕೊಳ್ಬೋದು ಎಕ್ಸ್ಟ್ರಾ ಬೇಕಾದರೆ. ನೋಡಿ ಇವಾಗ ಸರ್ವ್ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿನ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.